ರಾಜ್ಯದ ತಾಂಡಾ ಅಭಿವೃದ್ಧಿ ನಿಗಮ ಉದ್ಘಾಟನೆಗೊಂಡಾಗಿನಿಂದ ಈವರೆಗೆ ವಿಜಯಪುರ ಜಿಲ್ಲೆಗೆ ಯಾವುದೇ ಅವಕಾಶ ನೀಡಿಲ್ಲ ಎಂದು ಅಖಿಲ ಭಾರತ ಬಂಜಾರ ಸಮಾಜ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷ ರಾಜು ಎಲ್ ಜಾಧವ್ ಹೇಳಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ, ವಿಜಯಪುರ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಜಾರ ಸಮುದಾಯದವರಿದ್ದಾರೆ. ಆದರೆ ಕೇವಲ ದಾವಣಗೆರೆ ಮತ್ತಿತರ ಭಾಗದವರಿಗೆ ಹೆಚ್ಚಿನ ಅವಕಾಶ ಕೊಡುತ್ತಿದ್ದಾರೆ. ಇನ್ನಾದರೂ ಈ ಭಾಗಕ್ಕೆ ಅವಕಾಶ ಕಲ್ಪಿಸಬೇಕು. ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಅನ್ಯಾಯವಾಗುತ್ತಲೇ ಇದೆ ಎಂದರು. ಯಾವ ಸ್ಥಾನಮಾನನು ಅಧ್ಯಕ್ಷ ಆಗಲಿ ಒಳ್ಳೆಯದು ಒಂದು ಹುದ್ದೆ ಕೊಟ್ಟಿಲ್ಲ. ವಿಜಯಪುರ ಮತ್ತು ಗುಲ್ಬರ್ಗಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಜಾರ ಸಮಾಜದವರು ವಾಸ ಮಾಡುವಂತವ್ರು. ಅದನ್ನೆಲ್ಲ ಬಿಟ್ಟು ಯಾವಾಗಲೂ ನಿಗಮದ ಅಧ್ಯಕ್ಷ ಅಥವಾ ಡೈರೆಕ್ಟರ್ಸ್ ಆಗಲಿ ದಾವಣಗೆರೆ, ಶಿವಮೊಗ್ಗದವ್ರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಇಷ್ಟೇ ಹೇಳಾಕತ್ತೀವಿ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಯಾವುದೇ ಒಂದು ವಿಚಾರವಾಗಲಿ ನೀವು ಒಳ್ಳೆ ರೀತಿಯಿಂದ ನಮ್ಮ ಬಿಜಾಪುರದವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಮತ್ತು ಬರುವಂತ ದಿವಸದಲ್ಲಿ ಈ ತಾಂಡಾ ಅಭಿವೃದ್ಧಿ ನಿಗಮ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು